ಶಿವಾನಿ ಅಷ್ಟೊಂದು ಚೆನ್ನಾಗಿ ಕಾಫಿ ಮಾಡ್ತಾಳ, ನಾನು ಟೇಸ್ಟ್ ಮಾಡ್ಬೇಕಲ್ಲ. ನಾನ್ ತಗೊಂಡ್ಬಿಟ್ರೆ ಬ್ರೋಗೆ ಒಂದ್ ಕೆಲ್ಸ ಮಾಡಿ, ನನಗ್ ಬೇಡ, ಬ್ರೋಗೆ ಕೊಟ್ಬಿಡಿ. ಆದಿಶೇಷ, ಒಂದೇ ಒಂದ್ಸತಿ ಪ್ರೀತಿಯಿಂದ ನನ್ನ ಶಿವಾನಿ ಅಂತ ಕರಿತೀಯ? ಯಾಕೆ? ನಿನ್ ಪ್ರೀತಿಯಿಂದ ನನ್ನನ್ನ ಕರೆಯೋದನ್ನ ಕೇಳ್ಬೇಕು ಅನ್ಸ್ತಿದೆ. ಪ್ರತಿ ಸಾರಿನೂ ನಾನು ನಿನ್ನ ಪ್ರೀತಿಯಿಂದನೇ ಕರೆಯೋದಲ್ವ ಶಿವಾನಿ? ನಿನ್ನ ಮೇಲಿರೋ ಪ್ರೀತಿ ಯಾವತ್ತಿಗೂ ಕಮ್ಮಿ ಆಗಲ್ಲ. ಪ್ರತಿ ಕ್ಷಣ ಅದು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಇಂಥದೊಂದು ಕ್ಷಣ ಮತ್ತೆ ಮರ್ಕಳ್ಸುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನೀನೇ ಆದಿಶೇಷ ಅಂತ ಗೊತ್ತಾದಾಗ ಇದು ಸಂಭ್ರಮ ಅರೆ ಕ್ಷಣನೂ ಉಳಿಲಿಲ್ಲ. ನೀನ್ ಎಲ್ಲ ಮರ್ತ್ಬಿಟ್ಟಿದ್ದೆ. ನನ್ನ ಮೇಲಿದ್ದ ಪ್ರೀತಿ ನಿನ್ ಮನ್ಸಿಂದ ಅಳಿಸ್ ಹೋಗುತ್ತೆ. ನಾನು ಏನೇ ಪ್ರಯತ್ನ ಪಟ್ರು ಆ ಪ್ರೀತಿ ನಿನ್ನಲ್ಲಿ ಹುಟ್ಟುತ್ತಾನೆ ಇರ್ಲಿಲ್ಲ. ಹುಟ್ಟುತ್ತೇನೋ ಭರವಸೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಹೋಯ್ತು. ನನ್ನ ಜೀವನನೇ ಮುಗ್ದೋಯ್ತು ಅಂತ ಅನ್ಕೊಂಡಿದ್ದೆ ಆದಿಶೇಷ. ಎಲ್ಲ ವಿಧಿಯ ಕೈವಾಡ ಶಿವಾನಿ. ಜೀವನದಲ್ಲಿ ಭರವಸೆನ ಯಾವುದೇ ಕಾರಣಕ್ಕೂ ಕಳ್ಕೋಬಾರ್ದು. ನಮ್ಮ ಆಸೆ ಕನಸುಗಳನ್ನ ಈಡೇರಿಸಿಕೊಳ್ಳೋ ಛಲನ ನಾವು ಯಾವತ್ತು ಬಿಟ್ಕೊಡ್ತೀವೋ ಆವತ್ತೇ ನಮ್ಮ ಜೀವನದ ಅಂತ್ಯ. ನನಗೆ ಯಾವುದು ಅಂತ್ಯ ಆಗ್ಬಾರ್ದು ಆದಿಶೇಷ. ನಿನ್ ಪ್ರೀತಿ, ನಿನ್ ಮಾತು ಎಲ್ಲ ಸತ್ಯ ಅಲ್ವಾ? ಶಿವಾನಿ, ನನ್ನ ಪ್ರೀತಿ ಮೇಲೆ ಅನುಮಾನನ? ಅನುಮಾನ ಅಲ್ಲ, ನಿನ್ನ ಮತ್ತೆ ಎಲ್ಲಿ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ ಅಷ್ಟೆ. ಶಿವಾನಿ, ನಿನಗೋಸ್ಕರ ಇನ್ನೊಂದು ಜನ್ಮ ಎತ್ತು ಬಂದ ನಿನ್ನ ಪ್ರೀತಿಗೆ ನಾನು ಮೋಸ ಮಾಡ್ತೀನಿ. ಇಲ್ಲ, ಕನ್ಸಲ್ ಕೂಡ ನಿನ್ನ ಮರೆಯೋದಿಲ್ಲ ಶಿವಾನಿ. ಈ ಕೈನ ಯಾವತ್ತೂ ಬಿಡಲ್ಲ ಅಲ್ವಾ? ಇಲ್ಲ ಶಿವಾನಿ, ಈ ಕೈನ ಯಾವತ್ತಿಗೂ ಬಿಡೋದಿಲ್ಲ. ನೀನೇ ನಾನು, ನಾನೇ ನೀನು. ನಾವಿಬ್ರು ಜೊತೆಗಿದ್ರೇನೆ ಈ ಬದುಕು ಸಂಪೂರ್ಣ. ಏನ್ ಇವ್ರು ಹಿಂಸನ್ನೆ ಮಾಡ್ತಿದಾರಲ್ಲ? ನನ್ನೇ ಈ ತರ ಕೆಟ್ಟದಾಗ ಕರಿತೀರಾ? ಮಾಡ್ತೀನಿ ರೀ ನಿಮ್ಗೆ. ರೀ, ಹೇಳ್ರಿ ಮೇಲೆ, ಹೇಳ್ರಿ. ನನಗೆ ಯಾಕೆ ಹೊಡೆದೆ? ನಾನೇನ್ ತಪ್ಪು ಮಾಡಿದೀನಿ? ನನ್ನೇ ಉಶುಶ್ ಅಂತ ಕೆಟ್ಟದಾಗಿ ಸನ್ನೆ ಮಾಡಿ ಕರೀತೀರಾ? ಎಷ್ಟು ಕುಬ್ಬಿರ್ಬೇಕು ನಿಮಗೆ? ನಾನಾ ನಿನ್ನ ಕರ್ನ? ಯಾವಾಗ? ಲೇ ನೀನ್ ನನ್ನ ಹೆಂಡತಿ ಕಣೆ, ನಿನ್ನ ಯಾಕೆ ಹಾಗೆ ಕರೀಲಿ ನಾನು? ಓ, ಹಾಗಿದ್ರೆ ಬೇರೆಯವ್ರನ್ನ ಹಾಗೆ ಕರೆಯೋದ ನೀವು? ಇಲ್ಲ ಕಣೆ, ಆಪ್ಷನ್ ಇದೆ ಅಂತ ಹೇಳಿದೆ ಅಷ್ಟೇ. ಆಪ್ಷನ್ ರಿಜೆಕ್ಟ್. ಬೆಳಗ್ಗೆಯಿಂದ ಉಶುಶ್ ಅಂತ ಸನ್ನೆ ಮಾಡ್ತಾನೆ ಇದ್ದೀರಾ. ನಾನು ಸುಮ್ನೆ ಇದ್ದೆ, ಆದ್ರೆ ಈಗ ಅರ್ಥ ಆಗ್ತಿದೆ ನನಗೆ. ನೀವು ಬೆಳಗ್ಗೆಯಿಂದ ಆ ಕೆಲಸದವಳನ್ನ ನೋಡಿದ್ದಾನೆ ಹೀಗಂತ ಇದ್ದಿದ್ದು. ನಂಗೆ ಗೊತ್ತಿತ್ತು ರೀ, ನೀವು ಒಂದಲ್ಲ ಒಂದಿನ ನನಗ್ ಮೋಸ ಮಾಡ್ತೀರಾ ಅಂತ ನನಗ್ ಗೊತ್ತಿತ್ತು. ಆದ್ರೆ ಇಷ್ಟು ಬೇಗ ಮೋಸ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮೊನ್ನೆ ಆ ಕೆಲಸದವಳು ಹೊಸ ಲಿಪ್ಸ್ಟಿಕ್ ಹಾಕೊಂಡ್ ಬಂದಾಗೆ ನನಗ್ ಡೌಟ್ ಬಂತು, ನೀವೇ ಕೊಡ್ಸಿರ್ತೀರಾ ಅಂತ. ಅಯ್ಯೋ, ಎಲ್ಲಿಂದ ಎಲ್ಲಿ ಲಿಂಕೆ? ಆಕ್ಚುಲಿ ಆಗಿದ್ದೇನು ಗೊತ್ತೇನೆ? ಇಲ್ದೇ ಇರೋ ಕತೆ ಎಲ್ಲ ನನಗೆ ಹೇಳಕ್ ಬರ್ಬೇಡಿ. ನನಗ್ ಗೊತ್ತು ನೀವು ನನಗ್ ಮೋಸ ಮಾಡ್ತಿದ್ದೀರಾ ಅಂತ. ಈ ಮನೇಲಿ ನನ್ನ ಮಾತನ್ನ ಯಾರು ಕೇಳಲ್ಲ. ಅಟ್ಲೀಸ್ಟ್ ಕಟ್ಕೊಂಡಾದ್ರೂ ಕೇಳ್ತಾಳೆ ಅನ್ಕೊಂಡ್ರೆ ಅವಳು ಕೇಳ. ಏನಂದ್ರಿ? ಏನು ಇಲ್ಲ ಚಿನ್ನ. ಅಲ್ಲ, ಪಾರ್ಲರ್ಗೆ ಹೋಗದೆ ಇದ್ರು ನೀನು ಸುಂದರವಾಗಿದ್ದಿಲ್ಲ ಅಂತ ಹೇಳಕ್ ಬಂದೆ ಅಷ್ಟೇ. ಥ್ಯಾಂಕ್ ಯು.
ಶಿವಾನಿ ಹೇಳಿದ್ರು ಇಲ್ಲಿ ಮಲಗಿದ್ದಾಳೆ. ತ್ರಿಶೂಲ್ ಏನಾಯ್ತು? ಯಾಕೆ ನನ್ನ ದೂರ ತಂದೆ? ಯಾಕೆ ನನ್ನ ಮೇಲೆ ಮಲ್ಕೊಂಡಿದ್ಯಾ? ಏನ್ ಹೇಗೆ ಕೇಳ್ತಿದ್ಯಾ ತ್ರಿಶೂಲ್? ರಾತ್ರಿಯಿಂದ ಏನ್ ರಾತ್ರಿ? ಓ, ನಾನು ಮಲ್ಕೊಂಡ್ಮೇಲೆ ನನಗೇನು ಗೊತ್ತಾಗೋದಿಲ್ಲ. ನನ್ನ ಹೇಗ್ ಬೇಕಾದ್ರೂ ಯಾಮಾರಿಸ್ಬೋದು ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಮಾತಾಡಬೇಡ ಶಿವಾನಿ. ನೀನ್ ಬಯಸಿದ್ದಾಗೆ ನಾನು ಮಾಡ್ತೀನಿ ಅಂತ ಅದನ್ನ ಅಡ್ವಾಂಟೇಜ್ ತಗೊಂಡು ಇಷ್ಟೆಲ್ಲ ಮುಂದುವರೆದಿದ್ಯಾ? ತ್ರಿಶೂಲ್ ಏನು ಅಂತ ಮಾತಾಡ್ತಿದ್ಯಾ? ಏನ್ ತಮಾಷೆ ಮಾಡ್ತಿದ್ಯಾ? ತಮಾಷೆನಾ? ನಾನು ರೇಗ್ತಾ ಇರೋದು ನಿನಗೆ ತಮಾಷೆ ಅಂತ ಅನಿಸ್ತಾ ಇದೆಯಾ? ಅಲ್ಲ ತ್ರಿಶೂಲ್, ರಾತ್ರಿ ನಾವಿಬ್ರು ರಾತ್ರಿ ಏನಾಯ್ತು? ನೀನು ಸುಳ್ಳು ಕಥೆಗಳೆಲ್ಲ ಕಟ್ಕೊಂಡು ಬರಬೇಡ ನನ್ನ ಹತ್ರ. ನಾನೇನು ಅಂತ ಚೆನ್ನಾಗಿ ಗೊತ್ತಿದೆ. ನಾನು ಲಿಮಿಟಲ್ಲೇ ಇದ್ದೀನಿ. ನೀನೇ ಲಿಮಿಟ್ ಕ್ರಾಸ್ ಮಾಡ್ಕೊಂಡು ಬರ್ತಾ ಇರೋದು. ಶಿವಾನಿ, ನಿನ್ ಮನ್ಸಲ್ಲಿ ಏನಿದೆಯೋ ನನಗೆ ಗೊತ್ತಿಲ್ಲ. ಇದೆಲ್ಲ ಮನೆಯವ್ರ ಮುಂದೆ ಓಕೆ, ಹೇಗೋ ಅಡ್ಜಸ್ಟ್ ಮಾಡ್ಕೋತೀನಿ. ಆದ್ರೆ ರೂಮಲ್ಲಿ ನಾವಿಬ್ಬರೇ ಇರ್ಬೇಕಾದ್ರೆ ನಮ್ಮಿಬ್ಬರ ಮಧ್ಯೆ ಯಾವ ಸಂಬಂಧನೂ ಇರಲ್ಲ. ಅದೇ ನಿಂಗೆ ಆವತ್ತೇ ಹೇಳಿದ್ದೀನಿ. ಅದನ್ನ ಯಾವಾಗಲೂ ನೆನಪಲ್ಲಿಟ್ಕೋ ಶಿವಾನಿ. ಇದೇ ಕೊನೆ ಶಿವಾನಿ. ಯಾವತ್ತೂ ಈ ತರ ರಿಪೀಟ್ ಮಾಡ್ಬೇಡ. ಒಂದು ಕ್ಷಣ ಆಯ್ತು ಖುಷಿ, ಇನ್ನೊಂದು ಕ್ಷಣ ಇರೋದಿಲ್ಲ. ಪರಮೇಶ್ವರನಿಗೆ ನಾನು ಖುಷಿಯಾಗಿರೋದೇ ಇಷ್ಟ ಇಲ್ಲ ಅನ್ಸುತ್ತೆ. ಆದ್ರೆ ಒಂದಂತೂ ಸತ್ಯ, ತ್ರಿಶೂಲ್ನಲ್ಲಿ ಆದಿಶೇಷ ನೆನಪುಗಳು ಇನ್ನು ಜೀವಂತವಾಗಿದೆ. ದೇವ್ರ ಶಕ್ತಿಯಿಂದ ಅವನಿಗೆ ಎಲ್ಲ ನೆನಪುಗಳು ಬಂದಿತ್ತು. ಈಗದು ಮರೆಯಾಗಿದೆ ಅಷ್ಟೇ. ನಾನು ಪ್ರಯತ್ನ ಪಟ್ರೆ ಅವನಲ್ಲಿ ಆ ನೆನಪುಗಳು ಶಾಶ್ವತವಾಗಿ ಉಳಿಯೋ ಹಾಗೆ ಮಾಡ್ಬೋದು. ಇದು ನನ್ನ ಜವಾಬ್ದಾರಿ. ನಾನು ಇಷ್ಟು ಜಯಿಸ್ಕೊಂಡಿಲ್ಲ ಅಂದ್ರೆ ಅವನ ಪ್ರೀತಿ, ಅವನು ಬಾಳ ಸಂಗಾತಿ ಆಗಿದ್ದಕ್ಕೆ ಏನ್ ಪ್ರಯೋಜನ ಇಲ್ಲ. ನಾನು ಪ್ರಯತ್ನ ಪಡ್ತೀನಿ. ನನ್ನ ಪ್ರೀತಿನ ನಾನು ಪಡ್ಕೋತೀನಿ. ಪರಮೇಶ್ವರ, ನಾನು ಪ್ರಯತ್ನ ಪಟ್ರೆ ಏನ್ ಬೇಕಾದ್ರೂ ಸಾಧ್ಯ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಕ್ಕೆ ನಿನಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ತಂದೆ. ನಿನ್ ಸಹಾಯನ ನಾನು ಯಾವತ್ತೂ ಮರೆಯೋದಿಲ್ಲ, ಯಾವತ್ತೂ ಮರೆಯೋದಿಲ್ಲ. ಯಾಕೋ ಅಣ್ಣ ಆಕಾಶನೇ ತಲೆ ಮೇಲೆ ಬಿದ್ದಿರೋ ಹಾಗೆ ಬಂದ್ ಕೂತೆ? ಏನ್ ರಜಾ, ಬೆಳಗ್ಗೆ ಹೆಂಡತಿ ಬೆಂಟಿದ್ರು ಆಗಿದೆ. ಏನ್ ಸಮಾಚಾರ? ಸುಮ್ನಿರೋ ಗೋವಿಂದ, ನನ್ ಸೊಸೆ ಹಾಗೇನಲ್ಲ ಅಲ್ವಾ ತ್ರಿಶೂಲ್? ಅಬ್ಬಬ್ಬಬ್ಬಾ, ಸೊಸೆಗೆ ಅತ್ತೆನೆ ಸಾತು. ಸುಮ್ಮನೆ ಇರ್ತೀರಾ? ಏನಾಯ್ತು ತ್ರಿಶೂಲ್? ಏನಿಲ್ಲ ಅಜ್ಜಿ, ಸ್ವಲ್ಪ ತಲೆ ನೋವ್ತಾ ಇದೆ ಅಷ್ಟೇ. ತಲೆನೋವಾ? ಕಾಫಿ ತಗೊಂಡ್ ಬನ್ನಿ. ಅಬ್ಬಬ್ಬಬ್ಬಾ, ಏನ್ ಸ್ಪೀಡು! ಅಣ್ಣನ್ ತಲೆನೋವು ಅತ್ಗೆ ಹಾರ್ಟ್ಗೆ ಟಚ್ ಆಗಿದೆ ಅನ್ಸುತ್ತೆ. ಎಲ್ರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ನನ್ ಗಂಡಂಗೆ ತಲೆನೋವು ಜಾಸ್ತಿ ಆದ್ರೆ ಕಷ್ಟ. ಶಿಶೂಲ್, ತಗೊಂಡೇನ್ ಕಾಫಿ ಕೊಡು. ಶಿವಾನಿ ತ್ರಿಶೂಲನ ಆರೈಕೆ ಮಾಡೋದ್ ನೋಡಿದ್ರೆ ನಮ್ಗೆಷ್ಟು ಸಂತೋಷ ಆಗುತ್ತೆ. ನಮ್ ಕಣ್ಣೆತ್ತಾಗುತ್ತೆ. ಒಳ್ಳೆ ಬಲೆ ಜೋಡಿ. ಅಲ್ಲ ಅತ್ತೆ, ಅವರಿಬ್ರು ಪ್ರೀತಿ ಮಾಡೋದಕ್ಕೆ ನಾವ್ಯಾಕೆ ಸುಮ್ನೆ ಇರ್ಬೇಕು? ರೂಮಿಗೆ ಹೋಗಿ ಪ್ರೀತಿ ಮಾಡ್ಲಿ. ಕರೆಕ್ಟ್ ಆಗಿ ಹೇಳಿದ್ರಿ. ತಲೆನೋವು ಅನ್ನೋದು ಪ್ರೀತಿ ಮಾಡಕ್ ಒಂದ್ ನೆಪ ಅಷ್ಟೇ. ಮತ್ತೆ ಹಾಗೆಲ್ಲ ಏನೂ ಇಲ್ಲ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಶಿವಾನಿ, ನೀನು ಸುಮ್ಮನೆ ಇರು. ನಾವೆಲ್ಲ ಸುಮ್ನೆ ಇರ್ಬೇಕಾ? ನಾವು ಸುಮ್ನೆ ಇರ್ಬೇಕಂದ್ರೆ ನಮಗೂ ಒಂದೊಂದ್ ಕಪ್ ಕಾಫಿ ಬೇಕಪ್ಪ. ನೀನೊಬ್ನೇ ಕುಡಿದ್ರೆ ಆಯ್ತಾ? ಇವಾಗೇನು, ನಾನೇನ್ ಕಾಫಿ ಮಾಡ್ಕೊಂಡು ತಗೊಂಡ್ಬರ್ಬೇಕಾ? ನಿನ್ ಹತ್ರ ಯಾರೋ ಕೇಳಿದ್ದು, ನಾವ್ ಕೇಳ್ತಿರೋದು ಶಿವಾನಿ ಹತ್ರ. ಮಾಮ್, ಅದ್ಕೆ ನಮ್ಗೆಲ್ಲ ಎಲ್ಲಿ ಕಾಫಿ ಮಾಡ್ಕೊಡ್ತಾರೆ? ಅವ್ರೇನಿದ್ರು ಅಣ್ಣನಿಗೆ ಮಾತ್ರ ಅಲ್ವಾ ಅದ್ಕೆ? ಹಾಗೇನಿಲ್ಲ, ನಿಮ್ಮೆಲ್ರಿಗೂ ಮಾಡ್ಕೊಡ್ತೀನಿ.
ಒಂದ್ ನಿಮಿಷ. ಏನು ಎಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದ್ದೀರಾ? ಏನ್ ಮೀಟಿಂಗಾ? ನಾನು ಜಾಯ್ನ್ ಆಗ್ಬೋದಾ? ಜಾಯ್ನ್ ಆಯ್ತಲ್ಲೋ, ಒಳ್ಳೆ ಟೈಮಿಗೆ ಬಂದೆ ನೀನು. ಇರೋ, ಇನ್ ಸ್ವಲ್ಪ ಹೊತ್ತಿಗೆ ಒಂದ್ ಒಳ್ಳೆ ಕಾಫಿ ಬರ್ತದೆ, ಕುಡಿಯೋಣ ಎಲ್ಲ. ಕಾಫಿ ಕುಡಿಯೋದಕ್ಕೆ ಎಲ್ರು ಕುತ್ಕೊಂಡಿದ್ದೀರಾ? ಅಣ್ಣ, ಶಿವಾನಿ ಅಕ್ಕೆ ಮಾಡೋ ಫಿಲ್ಟರ್ ಕಾಫಿ ಅಂದ್ರೆ ಸುಮ್ನೆನಾ? ಅವ್ರೇನಾದ್ರೂ ಹೋಟೆಲ್ ಇಟ್ಟಿದ್ರೆ ಹೋಟೆಲ್ ಮುಂದೆ ಕ್ಯೂ ನಿಂತಿರ್ತಿದ್ರು ಗೊತ್ತಾ? ಶಿವಾನಿ ಅಷ್ಟೊಂದು ಚೆನ್ನಾಗಿ ಕಾಫಿ ಮಾಡ್ತಾಳ, ನಾನು ಟೇಸ್ಟ್ ಮಾಡ್ಬೇಕು. ಅಯ್ಯಯ್ಯೋ, ಒಂದೇ ಕಪ್ ಇದೆಯಲ್ಲ ಅತ್ಗೆ, ನಾನ್ ತಗೊಂಡ್ಬಿಟ್ರೆ ಬ್ರೋಗೆ. ಒಂದ್ ಕೆಲ್ಸ ಮಾಡಿ, ನನಗ್ ಬೇಡ, ಬ್ರೋಗೆ ಕೊಟ್ಬಿಡಿ. ಏನಮ್ಮ ಶಿವಾನಿ, ಯಾಕೆ ಹೀಗ್ ಮಾಡಿದೆ? ಕೈ ಜಾರ್ತು ಅನ್ಸುತ್ತೆ ಅಲ್ವಾ ಶಿವಾನಿ? ಅಲ್ವ ಅಳಿಮಯ್ಯ, ಕಾಫಿ ಎಲ್ಲ ಚೆಲ್ಲೋಯ್ತಲ್ಲೋ. ಬ್ಯಾಡ್ ಲಕ್. ಶಿವಾನಿ ಕೈಯಾರೆ ಮಾಡಿರೋ ಕಾಫಿನ ಕುಡಿಯೋ ಭಾಗ್ಯ ನಂಗಿಲ್ಲ ಅನ್ಸುತ್ತೆ. ಬ್ರೋ, ಅದಕ್ಕೆ ಯಾಕೆ ಹಂಗೆ ಹೇಳ್ತೀಯ? ಬೇಕಾದ್ರೆ ಇನ್ನೊಂದು ಕಪ್ ಮಾಡ್ಕೊಡ್ತಾಳೆ ಅಲ್ವಾ ಶಿವಾನಿ? ಶಿವಾನಿ ಅವರು ಇನ್ನೊಂದು ಕಪ್ ಕಾಫಿ ಮಾಡ್ಕೊಡ್ತೀರಾ? ದಮಯಂತಿ, ಕಾಫಿ ತುಂಬಾ ತುಂಬಾ ಟೇಸ್ಟ್ ಆಗಿದೆ. ತ್ರಿಶೂಲಿಗೆ ಆಗಾಗ ತಲೆನೋವು ಯಾಕೆ ಬರ್ತಿತ್ತು ಅಂತ ಇವತ್ತು ಅರ್ಥ ಆಯ್ತು ನೋಡ್ ನನಗೆ. ಶಿವಾನಿ, ಕಾಫಿ ಆಯ್ತಾ? ಇಲ್ಲ, ನನ್ನಿಂದ ಇದನ್ನೆಲ್ಲ ಸಹಿಸ್ಕೊಳಕ್ಕೆ ಆಗ್ತಿಲ್ಲ. ಪುತ್ರ ವಿಕ್ರಮ್ ತನ್ನ ಮಿತಿನ ಮೀರ್ತಾ ಇದ್ದಾನೆ. ಅಂಕಲ್ ಯಾಕಾದ್ರೂ ಅವನನ್ನ ಇನ್ನ ಮನೇಲಿ ಉಳಿಸ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ಆದಷ್ಟು ಬೇಗ ಅವನು ಈ ಮನೆಯಿಂದ ಹೋಗ್ಬೇಕು. ಅವನ ಮುಖನ ನೋಡೋದಕ್ಕೆ ಇಷ್ಟ ಆಗ್ತಿಲ್ಲ. ಪರಮೇಶ್ವರ, ಆದಷ್ಟು ಬೇಗ ತ್ರಿವಿಕ್ರಮ್ ಇಲ್ಲಿಂದ ಹೋಗೋ ಹಾಗೆ ಮಾಡಪ್ಪ. ಇಲ್ಲಾಂದ್ರೆ ನಾನು ಏನೋ ಒಂದು ಮಾಡ್ಬೇಕಾಗುತ್ತೆ. ಏನೋ ಯಾಕೆ ಇಷ್ಟೊಂದ್ಸತಿ ಫೋನ್ ಮಾಡ್ತಾ ಇದ್ದಾಳೆ? ಹಲೋ, ಯಾಕೆ ರೀನಾ ಪದೇ ಪದೇ ಫೋನ್ ಮಾಡ್ತಾ ಇದ್ಯಾ? ಸ್ವಲ್ಪ ಮಾತಾಡ್ಬೇಕಿತ್ತು. ಅದಕ್ಕೆ ಏನ್ ಮಾಡ್ತಿದ್ದೀರಾ? ಏನೋ ಮಾಡ್ತಾ ಇದ್ದ ಹೇಳು. ಅದಕ್ಕೆ ನನ್ ಮೇಲೆ ಯಾಕೆ ರೇಗ್ತಿದ್ದೀರಾ? ಏನಾಯ್ತು? ಏನಿಲ್ಲ, ಹೇಳು ರೀನಾ. ಅದು ಗಾಬರಿ ಗೋವಿಂದನ್ ಮನೆಗ್ ಬಂದಿದ್ದೆ, ಅವನ್ನ ನಮ್ಮನೆ ಕರ್ಕೊಂಡ್ ಬರ್ತಿದ್ದೀನಿ. ಗಾಬರಿ ಗೋವಿಂದನ? ಯಾರದು? ಅಚ್ಚೋ, ನಾನೊಬ್ಳು, ಅಂದ್ರೆ ಅಜಿತ್ನ ಮನೆ ಕರ್ಕೊಂಡ್ ಬರ್ತಿದ್ದೀನಿ. ಗೊತ್ತಾಗ್ಲಿಲ್ವಾ? ಅದೇ ನನ್ ಫ್ರೆಂಡು ಅಂತ ಹೇಳಿದ್ನಲ್ಲ. ಓಹ್, ಅವರಾ? ಹಾ, ಗೊತ್ತಾಯ್ತು. ಮನೆಗ್ ಕರ್ಕೊಂಡ್ ಬರ್ಬೋದಾ ಅದ್ಗೆ? ಹಾ, ಕರ್ಕೊಂಡ್ ಬಾರಿನಾ. ಮನೇಲಿ
ಮನೇಲಿ ನಾನು ಎಲ್ರಿಗೂ ಹೇಳ್ತೀನಿ, ನೀನ್ ಕರ್ಕೊಂಡ್ ಬಾ. ಥ್ಯಾಂಕ್ ಯು ಅದಕ್ಕೆ, ಥ್ಯಾಂಕ್ ಯು ಸೋ ಮಚ್. ಬೇಗ ಬಂದ್ಬಿಡ್ತೀವಿ. ಸರಿ ರೀನಾ. ರೀ, ಮೇನ್ ಡೋರ್ ಅಂತೂ ಕ್ಲೋಸ್ ಆಗಿರಲ್ಲ. ಅಟ್ಲೀಸ್ಟ್ ಡ್ರೆಸ್ ಚೇಂಜ್ ಮಾಡ್ಬೇಕಾದ್ರೆ ರೂಮ್ ಡೋರ್ ಹಾಕೊಬೇಕು ಅಂತ ಗೊತ್ತಾಗಲ್ವಾ? ರೀ ಸುಮ್ನಿರ್ರಿ, ಬರ್ಬೇಕಾದ್ರೆ ಕೇಳ್ಕೊಂತಾನೆ ಬರೋದು. ಅಲ್ಲ, ನೀವ್ ಈ ಗೆಟಪ್ ಅಲ್ಲಿ ಇರ್ತೀರಾ ಅಂತ ನನ್ಗೇನ್ ಕನ್ಸಾ ಬಿದ್ದಿರುತ್ತೆ? ಈಗೂ ಕನ್ಸ್ ಬೀಳುತ್ತಾ? ರೀ ನೀವ್ ಆ ಕಡೆ ತಿರ್ಕೊಳ್ಳಿ, ಸರಿಯಾಗಿ ಕಣ್ಮುಚ್ಕೊಳ್ಳಿ ನೀವು. ನನ್ಗೂ ಏನ್ ನೋಡಕ್ ಇಷ್ಟ ಇಲ್ಲ. ಫಸ್ಟ್ ಡ್ರೆಸ್ ಹಾಕೊಳ್ಳಿ. ಏನು ಒಂದ್ ವಿಷಯ, ಬೇಗ ರೆಡಿಯಾಗಿ ನಮ್ಮ ಮನೆಗೆ ಹೋಗೋಣ. ಏನು ನಿಮ್ಮನೆಗ? ಅಯ್ಯೋಯ್ಯೋ, ಏನಾಯ್ತು? ರೀ ಯಾಕ್ರಿ ತಿರುಗ್ತೀರಾ? ಅದು ನೀವು ಅಯ್ಯಯ್ಯೋ ಅಂದ್ರಲ್ಲ, ಅದಕ್ಕೆ ತಿರ್ಕೊಂಡೆ ಅಷ್ಟೇ. ಅಯ್ಯೋಯ್ಯೋ ಅಂದ್ರೆ ತಿರುಗ್ ಬಿಡ್ತೀರಾ? ಅಪ್ಪ ದೇವ್ರೆ, ಈ ಗಂಡ್ ಜನ್ಮ ಸಾಕಪ್ಪ ಸಾಕು. ಓಕೆ, ಇವಾಗ ಸೀರಿಯಸ್ ಆಗಿ ಮಾತಾಡೋಣ. ನೋಡಿ, ಬೇಗ ಬೇಗ ರೆಡಿ ಆಗ್ಬಿಟ್ಟು ಬನ್ನಿ, ನಮ್ಮ ಮನೆಗೆ ಹೋಗೋಣ. ಹಬ್ಬಕ್ಕಂತೂ ನಮ್ಮ ಮನೆಗೆ ಬಂದಿಲ್ಲ, ಅಟ್ಲೀಸ್ಟ್ ಇವತ್ತಾದ್ರೂ ಹೋಗೋಣ. ಅಲ್ಲ ಅದು ನೋಡಿ, ಈಗ ಆಲ್ರೆಡಿ ಅತ್ತಿಗೆ ಫೋನ್ ಮಾಡಿ ನಿಮ್ನ ಕರ್ಕೊಂಡ್ ಬರ್ತಿದೀನಿ ಅಂತ ಹೇಳಾಗಿದೆ. ಅದಕ್ಕೆ ಬೇಗ ಬೇಗ ರೆಡಿ ಆಗಿ ಬನ್ನಿ. ಇದೇ ನಮ್ಮನೆ. ಹೇಗಿದೆ? ಹಲೋ ಗಾಬರಿ ಗೋವಿಂದ, ಯಾಕೆ ಸುಮ್ನೆ ನಿಂತ್ಬಿಟ್ರಲ್ಲ? ಮನೆ ನೋಡಿ ಕಳ್ದೋದ್ರಾ? ಬನ್ನಿ, ಮನೆಯವ್ರನ್ನೆಲ್ಲ ಪರಿಚಯ ಮಾಡ್ಕೊಡ್ತೀನಿ. ಬನ್ನಿ. ಅತ್ಗೆ, ಮನೇಲಿ ಯಾರು ಕಾಣಿಸ್ತಾನೆ ಇಲ್ಲ. ಮಾಮ್, ಡ್ಯಾಡ್, ಅಣ್ಣ, ಅಜ್ಜಿ ಎಲ್ಲ ಎಲ್ಲಿ ಅತ್ಗೆ? ಎಲ್ರು ಬರ್ತಾರೆ, ನೀವಿಬ್ರು ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಅಮ್ಮ, ಅಜ್ಜಿ, ತ್ರಿಶೂಲ್, ಎಲ್ರು ಬನ್ನಿ. ಏನ್ರೀನಾ, ಬರೀ ಅವ್ರಿಗೆ ಮಾತ್ರ ಪರಿಚಯ ಮಾಡ್ಸದ, ನನಗ್ ಮಾಡ್ಸೋದಿಲ್ವಾ? ಅಯ್ಯೋ ಸಾರಿ ಅತ್ಗೆ. ಅತ್ಗೆ ಇವರು ಗಾಬರಿ, ಸಾರಿ ಅಜಿತ್ ಅಂತ. ಹೇ, ಅತ್ಗೆಗೆ ಹಾಯ್ ಹೇಳಿ. ನಮಸ್ತೆ. ಪರವಾಗಿಲ್ಲ, ಕೂತ್ಕೊಳ್ಳಿ. ದೀನಾ, ಯಾರಮ್ಮ ಇವರು? ಅಜ್ಜಿ, ಇವ್ರು ನನ್ನ ಫ್ರೆಂಡ್ ಅಜಿತ್ ಅಂತ. ನಮಸ್ತೆ. ನಮಸ್ಕಾರ. ಬ್ರೋ, ಅಜಿತ್, ಇವರು ನಮ್ಮ ಅಜ್ಜಿ. ನಮಸ್ತೆ. ಅವರು ನಮ್ಮಮ್ಮ. ಅಲ್ಲಿ ನಿಂತಿದ್ದಾರಲ್ಲ, ಅವರು ನಮ್ಮ ಮಾವ, ಅವ್ರವ್ರ ಹೆಂಡತಿ. ಇನ್ನು ಇವ್ರು ನಮ್ಮ ಅಣ್ಣ. ಹಾಯ್. ತ್ರಿವಿಕ್ರಮ್, ನೀನೆಲ್ಲಿ ಹೊರಟೆ? ಅಜ್ಜಿ, ನಂಗೆ ಬೇರೆ ಕೆಲಸ ಇದೆ. ಯು ಗೈಸ್ ಕ್ಯಾರಿ ಆನ್. ನಮ್ಮ ಎಸ್ಟೇಟ್ ಎದುರುಗಡೆ ಇನ್ನೊಂದು ಎಸ್ಟೇಟ್ ಇದೆಯಲ್ಲ, ಅದು ಇವ್ರದೇ. ಏನೆಲ್ಲ ನೀನೇ ಮಾತಾಡ್ತಾ ಇದ್ಯಾ? ಅವ್ರು ಮಾತಾಡಲ್ವಾ? ಅವ್ರು ಸ್ವಲ್ಪ ಹಾಗೆ ಮಾತ್ ಕಮ್ಮಿ. ಓಯ್ ಗಾಬರಿ ಗೋವಿಂದ, ಸ್ವಲ್ಪ ಮಾತಾಡಿಯಲ್ಲ. ಏಯ್ ಗೋವಿಂದ, ನಾನು ಗಾಬರಿ ಗೋವಿಂದ ಯಾರಿಲ್ಲಿ? ಅಯ್ಯೋ ಮಾವ, ನಿಮ್ ಹೆಸರು ಬರೀ ಗೋವಿಂದ ಅಷ್ಟೇ. ಇವರು ಗಾಬರಿ ಗೋವಿಂದ. ಇವರು ಮಾತ್ಗೂ ಗಾಬರಿ ಆಗ್ತಿರ್ತಾರೆ, ಅದಕ್ಕೆ ಹಾಗೆ ಕರೆಯೋದು. ನಿಮ್ ಬಗ್ಗೆ ರೀನಾ ತುಂಬಾ ಹೇಳ್ತಾ ಇರ್ತಾಳೆ. ಹಾ, ನನ್ ಬಗ್ಗೆನಾ? ಅಯ್ಯೋ ಅಣ್ಣ ತಮಾಷೆ ಮಾಡ್ತಿದ್ದಾನೆ, ನಾನು ಹಾಗೇನು ಹೇಳಿಲ್ಲ. ಅಣ್ಣ, ನಾನ್ ಯಾವಾಗ ಹೇಳ್ದೆ? ಹೇಳಿಲ್ಲ ಅಲ್ಲ, ಮುಂದೆ ಹೇಳ್ತಾಳೆ ಅಂತ ಹೇಳ್ದೆ ಅಷ್ಟೇ. ನೀನೊಬ್ಬ, ಸುಮ್ನಿರೋಣ. ರೀನಾ, ಅವ್ರಿಗೆ ಮನೆ ಎಲ್ಲ ತೋರಿಸ್ಕೊಂಡು ಹೋಗಿ. ಸರಿ ಮಾಮ್. ಗಾಬರಿ, ಅಜಿತ್ ಬನ್ನಿ.